1 ಇಯರ್ ಕರೆಕ್ಟಾಗಿ ಸ್ಟ್ರಗಲ್ ಮಾಡಿದರೆ ಈಸಿಯಾಗಿ ನೀವು ನೆಕ್ಸ್ಟು ಫ್ಯೂಚರಲ್ಲಿ ಚೆನ್ನಾಗಿರ್ಬೋದು. ಆ ಥರ ಒಂದು ಆಪ್ಷನ್ ಇದೆ. ತಂದೆ ತಾಯಿನೇ ಮುಖ್ಯ ನಮಗೆ, ಬೇರೆ ಯಾರ್ದು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಅರ್ನಿಂಗ್ಸ್ ನಮಗೆ ಮೇನು. ಯಾರು ನಮ್ಮ ಒಂದು ಕಷ್ಟದಲ್ಲಿ ಆಗಿಲ್ಲ, ಈಗ ನಾವೇ ಸ್ಟ್ರಗಲ್ ಆಗಬೇಕಂತ ನಿಮ್ಗೆ ಏನಾದರೂ ಇದ್ದರೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ವಿಡಿಯೋದಲ್ಲಿ ನೀವು ಥಂಬ್ನೇಲ್ನ ನೋಡಿರ್ಬೋದು. ಅದೇನಪ್ಪ ಅಂತಂದರೆ ಸ್ವಿಗ್ಗಿ, ಝೊಮ್ಯಾಟೊ, ಈ ಫುಡ್ ಡೆಲಿವರಿ ಬಾಯ್ಸ್ ಏನಿರ್ತಾರಲ್ಲ ಅವ್ರ ಬಗ್ಗೆ ಈ ಒಂದು ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಅವ್ರು ಮಾಡುವಂಥ ಅರ್ನಿಂಗ್ಸ್ ಆಗಿರ್ಬೋದು, ಆಮೇಲೆ ಅವರು ಪಡ್ತಿರೋ ಕಷ್ಟ ಆಗಿರ್ಬೋದು, ಆಮೇಲೆ ಅವರು ಈಗ ಪ್ರೆಸೆಂಟ್ ಲೀಡ್ ಮಾಡ್ತಿರೋ ಲೈಫ್ ಆಗಿರ್ಬೋದು, ಅದ್ರ ಬಗ್ಗೆ ಈಗ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಯಾಕೆಂತಂದರೆ ಇವತ್ತು ಹೊರಗಡೆ ಜಾಬಿಂದು ಯಾವ ಥರ ಪ್ರಾಬ್ಲಮ್ ಇದೆ ಅಂತ ಎಲ್ರಿಗೂ ಗೊತ್ತು. ಎಷ್ಟೋ ಕಂಪ್ನಿಗಳಲ್ಲಿ ಎಲ್ಲ ಕೆಲಸದಿಂದ ಟರ್ಮಿನೇಟ್ ಮಾಡಿ ಹೊರಗಡೆ ಆಗ್ತಿದ್ದಾರೆ. ಎಂಥ ರೆಪ್ಯೂಟೆಡ್ ಕಂಪ್ನಿ ಆಗಿರ್ಬೋದು, ಕಂಪನಿಯಿಂದ ಹೊರಗಡೆ ಆಗ್ತಿದ್ದಾರೆ. ಯಾಕಂತಂದರೆ ಪ್ರಾಜೆಕ್ಟು ಸಿಗ್ತಾಯಿಲ್ಲ ನಮಗೆ. ಆಮೇಲೆ ಇಯರ್ಲಿ ಮೋರ್ ದೆನ್ ಲ್ಯಾಕ್ಸ್ ಟುಗೆದರ್ ಸ್ಟೂಡೆಂಟ್ಸು ಹೊರಗಡೆ ಬರ್ತಿದ್ರು ಪಾಸ್ಔಟ್ ಆಗಿ, ಡಿಗ್ರಿ, ಬಿ.ಟೆಕ್ ಈ ಥರ ಎಲ್ಲ. ಹಂಗಾಗಿ ಎಲ್ರಿಗೂ ಜಾಬ್ ಸಿಗೋಲ್ಲ, ಕೆಲವೊಬ್ಬರಿಗೆ ಮಾತ್ರ ಜಾಬ್ ಸಿಗುತ್ತೆ. ಹಂಗಾಗಿ ಈಗ ಇನ್ನೊಂದು ಏನಾಗಿದೆ ಅಂತಂದರೆ ಪ್ಯಾಷನ್ನು. ಯಾರೋ ಒಬ್ರು ಏನೋ ಕೋಚಿಂಗ್ ಮಾಡಿದ್ರು ಅಂತ ಅವ್ರ ಮಾತು ಕೇಳ್ಕೊಂಡು ಇವರು ಹೋಗೋದು ಸಿಟಿಗಳಿಗೆ, ಊರು ಬಿಟ್ಟು. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತಂದರೆ 40,000, 50,000, 70,000 ಈ ಥರ ಫೀಸ್ ಕಟ್ಟಿ ಕೋಚಿಂಗ್ಗಳೆಲ್ಲ ಮಾಡ್ತಾರೆ. ಮಾಡಿದ್ಮೇಲೆ ಜಾಬ್ ಸಿಗೋಲ್ಲ. ಯಾಕಂತಂದರೆ ಅಲ್ಲಿ ಜಾಬ್ಸೇ ಇರೋಲ್ಲ. ಬಟ್ ಇವರು ಬೇರೆಯವ್ರ ಮಾತು ಕೇಳ್ಕೊಂಡು ಮೂವ್ ಆನ್ ಆಗ್ತಾರೆ ಸಿಟಿಗೆ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತಂದರೆ ಇವರು ಸಾಲ ಏನಾದರೂ ಮಾಡಿ ಹೋಗಿರ್ತಾರೆ. ಹೋದ್ಮೇಲೆ ಇವ್ರು ಏನು ಸ್ಟೂಡೆಂಟ್ ಹೋಗಿರ್ತಾರಲ್ಲ ಅವರಿಗೆ ಅಲ್ಲಿ ಹೋದ್ಮೇಲೆ ಗಿಲ್ಟ್ ಕಾಡೋದೇನಪ್ಪ ಅಂತಂದರೆ, ಈಗ ನನಗೆ ಜಾಬ್ ಬಂದಿಲ್ಲ, ನಾನು ಊರಿಗೆ ಹೋಗೋಕ್ಕೂ ಆಗೋಲ್ಲ, ಹೋದರೆ ಊರಲ್ಲಿ ಏನು ಅನ್ಕೊತಾರೆ ಏನೋ, ನಮ್ಮ ತಂದೆ ತಾಯಿ ಕಳಿಸಿದ್ದಾರೆ, ಅವ್ರ ಮರ್ಯಾದೆ ಏನಾಗುತ್ತೇನೋ, ಈ ಥರ ಎಲ್ಲ ಯೋಚನೆ ಮಾಡಿ ಇವರು ಫಸ್ಟ್ ಮಾಡೋಂಥ ಕೆಲಸ ಏನಪ್ಪ ಅಂತಂದರೆ, ಅವರು ಆಲ್ಮೋಸ್ಟಲ್ಲೂ ಸ್ವಲ್ಪ ಜನ ಎಲ್ಲ ಬೈಕ್ ತೊಗೊಂಡೋಗಿರ್ತಾರೆ ಊರುಗಡೆಯಿಂದ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಈಗ ರೆಂಟಲ್ಸ್ ಬೈಕ್ ಸಿಗ್ತವೆ, ಎಲೆಕ್ಟ್ರಿಕ್ ಬೈಕ್ಸ್, ವೀಕ್ಲಿ ಸಮ್ ಅಮೌಂಟ್ ಅಂತ ಏನೋ ಪೇ ಮಾಡ್ತಾರೆ, ಅದನ್ನು ತೊಗೊಂಡು ಏನು ಮಾಡ್ತಾರೆ ಅಂತಂದರೆ ಸ್ವಿಗ್ಗಿ, ಝೊಮ್ಯಾಟೊ, ಝೆಪ್ಟೊ, ಇನ್ನು ಏನಿದು ಡೆಲಿವರಿ ಮಾಡೋಂಥ ಏನಿದಾವಲ್ಲ ಸರ್ವಿಸ್, ಆ ಒಂದು ಇದರಲ್ಲಿ ಫೀಲ್ಡಲ್ಲಿ ಹೋಗ್ತಾರೆ. ಆಮೇಲೆ ರ್ಯಾಪಿಡೋ ಆಗಿರ್ಬೋದು, ಊಬರ್ ಆಗಿರ್ಬೋದು. ಈಗ ಬೆಂಗಳೂರಲ್ಲಿ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ. ಬಟ್ ಇದಕ್ಕಿಂತ ಮುಂಚೆ ನಾನು ಹೇಳ್ತಿದ್ದೀನಿ, ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ ಅವ್ರ ಲೈಫ್ ಕೆರಿಯರು ಟೋಟಲಿ ಸ್ಪಾಯ್ಲ್ ಆಗಿಬಿಡುತ್ತೆ. ಅದು ಯಾಕೆ ಸ್ಪಾಯ್ಲ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಅವರು ಏಮ್ ಹಿಡ್ಕೊಂಡು ಬಂದಿರೋದು ಒಂದು ಕೆಲಸಕ್ಕೆ, ಬಟ್ ಇಲ್ಲಿ ಮಾಡ್ತಿರೋದು ಒಂದಕ್ಕೆ. ಬಟ್ ಇವ್ರು ಮಾಡ್ತಿರೋದು ಯಾಕೆ, ಊರಲ್ಲಿ ಏನಾದರೂ ಅನ್ಕೊತಾರೆ ಅನ್ನೋ ಒಂದು ಕಾರಣಕ್ಕೆ ಇವರು ಈ ಒಂದು ಕೆಲಸಕ್ಕೆ ಇಳಿತಾರೆ ಹೊರತು ತಂದೆ ತಾಯಿಗೆ ಬೇಜಾರಾಗುತ್ತೆ ಅನ್ನೋದು ಏನಿಲ್ಲ. ಯಾಕಂತಂದರೆ ಅವ್ರು ರಿಟರ್ನ್ ಹೋದರೆ ಮತ್ತೆ ತಂದೆ ತಾಯಿ ಅವ್ರಿಗೆ ಬೇರೆ ರೂಟು ತೋರಿಸ್ತಾರೆ, ಅದರಲ್ಲಿ ಬೇರೆ ಡೌಟೇ ಇಲ್ಲ. ಬಟ್ ಇವರು ಊರಿನ ಜನಕ್ಕೆ ಹೆದರ್ಕೊಂಡು ಈ ಥರ ಒಂದು ಈ ಕೆಲಸಗಳೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಒಂದು ಕೆಲಸ ಮಾಡಲೇಬೇಕು ಅನ್ನೋದು ಅವಶ್ಯಕತೆ ಯಾವಾಗ ಬರುತ್ತೆ ಅಂತಂದ್ರೆ, ಮನೆಯಲ್ಲಿ ಏನಾದರೂ ಫುಲ್ಲು ಡಿಫಿಕಲ್ಟ್ ಇತ್ತು, EMIs ಪ್ರಾಬ್ಲಮ್ ಆಗಿರ್ಬೋದು, ಸಾಲ ಆಗಿರ್ಬೋದು, ಈ ಥರ ಏನಾದರೂ ಇದ್ದರೆ ಪ್ರತಿಯೊಬ್ಬ ಮನುಷ್ಯ ಕೆಲಸ ಮಾಡಲೇಬೇಕಾಗುತ್ತೆ, ಯಾವ ಸಿಗುತ್ತೆ ಅದು. ಯಾಕಂತಂದರೆ ನಮ್ಮ ಒಂದು ಏನಿರುತ್ತಲ್ಲ ಅವನ್ನೆಲ್ಲ, ಆ ಥರ ಒಂದು ಜಾಬ್ಸ್ ಏನಾದರೂ ಬೇಕಂತಂದರೆ ನಾವು ಅಲ್ಲಿವರೆಗೆ ವೇಟ್ ಮಾಡೋಕ್ಕಾಗಲ್ಲ. ಅದ್ರ ಬಿಟ್ಟು ಬಿನ್ನಲ್ಲಿ ಏನಾದರೂ ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ EMI ಕಟ್ಕೊಳ್ಳೋಣ, ಸಾಲ ಅಟ್ಲೀಸ್ಟು ನಮ್ಮ ಏನು PG ರೆಂಟ್ ಇರುತ್ತಲ್ಲ ಅದಾದರೂ ಪೇ ಮಾಡ್ಕೊಳ್ಳೋಣ ಅಂತ ಆ ಥರ ಒಂದು ಮೈಂಡ್ಸೆಟ್ ಬರುತ್ತೆ. ಬಂದಮೇಲೆ ಏನಾಗುತ್ತೆ ಅಂತಂದರೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ಮೇಲೆ ಅದರಲ್ಲಿ ಇನ್ನೊಂದು ಹೇಳ್ಬೇಕಂತಂದರೆ, ಇವರು ಹೊರಗಡೆ ಹೋಗಿ ಜಾಬ್ ಮಾಡಿ ಏನು ಅರ್ನಿಂಗ್ಸ್ ಮಾಡ್ತಾರಲ್ಲ ಮಂತ್ಲಿ ಸ್ಯಾಲ್ರಿ, ಅದಕ್ಕಿಂತ ತ್ರಿಬಲ್ ಇಲ್ಲಿ ನೀವು ಅರ್ನ್ ಮಾಡ್ಬೋದು. ಅಂದರೆ ನಾನು ಇಲ್ಲಿ ಸಜೆಸ್ಟ್ ಮಾಡ್ತಿಲ್ಲ ಹೋಗಲೇಬೇಕಂತ. ಬಟ್ ಈಗ ಹೊರಗಡೆ ಆ ಥರ ಇದೆ ಸಿಚುವೇಶನ್. ಜಾಬ್ ಇಲ್ಲ ಅಂತಂದರೆ ನೀವು ಊರಿಗೆ ಹೋಗಿ ಮತ್ತು ಬೇರೆ ಗಾರೆ ಕೆಲಸ ಈ ಥರ ಎಲ್ಲ ಮಾಡ್ತಿರ್ತಾರೆ ಕೆಲವೊಬ್ಬರು. ಅದು ಮಾಡೋಕ್ಕಿಂತ ಇಲ್ಲೇ ಸಿಟಿಯಲ್ಲಿದ್ದು ಈ ಫುಡ್ ಡೆಲಿವರಿ ಏನಿದೆ ಅಲ್ಲ, ಈ ಥರ ಒಂದು ನೀವು ಮಾಡ್ಕೋಬೋದು. ಸಿಟಿಲಿ ನಿಮ್ಮ ಓನ್ ಬೈಕ್ ಏನಾದರೂ ಇದ್ದರೆ, ಇಲ್ಲ ನೀವು ರೆಂಟಲ್ ಥರ ತೊಗೊಂಡು ನೀವು ಸೇವ್ ಮಾಡ್ಕೊತೀವಿ, ಇದ್ರ ಮೇಲೆ ಒಂದು ಸ್ಟೇಬಲ್ ಆಗಿರ್ತೀವಿ. ಅದ್ರ ಜೊತೆನೇ ನಮ್ಮ ಒಂದು ಸ್ಟಡಿ ಏನಾದರೂ ನೆಕ್ಸ್ಟ್ ಸ್ಟಡಿ ಮಾಡಬೇಕಂತಂದರೆ, ಇಲ್ಲ
ನೆಕ್ಸ್ಟ್ ನೀವೇನು ಏಮ್ ಇಟ್ಕೊಂಡು ಬಂದಿರ್ತಾರಲ್ಲ ಅಲ್ಲಿವರೆಗೂ ಅಟ್ಲೀಸ್ಟ್ ಈ ಒಂದು ಜಾಬ್ ಮಾಡ್ತೀರ ಅಂತಂದರೆ ಮಾಡ್ಬೋದು. ಯಾಕಂತಂದರೆ ಇದರಲ್ಲಿನೂ ಅರ್ನಿಂಗ್ಸ್ ಚೆನ್ನಾಗಿದೆ. ಬಟ್ ಇದ್ರ ಮೇಲೇ ಫುಲ್ ಡಿಪೆಂಡ್ ಆಗಿ ಇದಕ್ಕೆ ಅಡಿಕ್ಟ್ ಆಗೋಕ್ಕೆ ಹೋಗ್ಬೇಡಿ. ಕೆಲವೊಬ್ಬರೆಲ್ಲ ಇದಕ್ಕೆ ಅಡಿಕ್ಟ್ ಆಗಿರೋರು ಕೂಡ ಇದ್ದಾರೆ ನಮ್ಮ ಮುಂದೆ, ಭಾಳಷ್ಟು ಜನ ಇದ್ದಾರೆ. ಅವ್ರ ಎಜುಕೇಷನ್ನು ಅವ್ರು ಬಂದಿರೋ ಪರ್ಪಸ್ ಏನಂತ ಮಾಡ್ತೀವಿ ಹೊರತು ಹೊರಗಡೆ ಒಂದು ನಾರ್ಮಲಾಗಿ ಇಂಟರ್ವ್ಯೂಗೆ ಹೋಗೋಕ್ಕೂ ಅವ್ರಿಗೆ ಎಜಿಟೇಟ್ ಆಗ್ತಿದೆ. ಅಂದರೆ ಅವರು ಟೋಟಲಿ ಎಲ್ಲ ಮರೆತು ಈ ಒಂದು ಇದರಲ್ಲಿ ಅಡಿಕ್ಟ್ ಆಗಿಬಿಟ್ಟಾರೆ. ಹೆಂಗಂತಂದರೆ ಬೇಡಪ್ಪ ನಮಗೆ ಇದೇ ಇದ್ದರೆ ಸಾಕು ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಾರೆ. ಬಟ್ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಇದು ಒಂದು ತಾತ್ಕಾಲಿಕ ಅಷ್ಟೇ. ಈ ಒಂದು ಅರ್ನಿಂಗ್ಸ್ ಏನಿದೆಯಲ್ಲ ಇದು ತಾತ್ಕಾಲಿಕ. ನೀವೇನಾದರೂ ಬಿಸ್ನೆಸ್ ಏನಾದರೂ ಮಾಡ್ಬೇಕಂತ ಏನಾದರೂ ಮೈಂಡಲ್ಲಿದ್ದರೆ ನೀವು ಕರೆಕ್ಟಾಗಿ ಮೈಂಡ್ ಸೆಟ್ನ ಒಂದು ಡಿಸೈಡ್ ಮಾಡಿಕೊಂಡು ಮ್ಯಾಕ್ಸಿಮಮ್ 6 to 7 months ಇಲ್ಲ 1 year ಕಂಟಿನ್ಯೂಸ್ ಆಗಿ ಏನಾದರೂ ಈ ಸ್ವಿಗ್ಗಿ ಝೊಮ್ಯಾಟೋಲಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ನೀವು ಲಕ್ಷಗಟ್ಟಲೆ ದುಡಿಬೋದು. ಆ ಥರನೂ ಇದೆ. ಆ ಥರ ದುಡ್ದಿರೋರು ಇದ್ದಾರೆ. ಯೂಟ್ಯೂಬಲ್ಲಿ ನೋಡಿ ನೀವು, ಯೂಟ್ಯೂಬಲ್ಲೆಲ್ಲ ಕೆಲವೊಬ್ಬರು ಯೂಟ್ಯೂಬ್ ವೀಡಿಯೋಸ್ನೂ ಮಾಡ್ತಿರ್ತಾರೆ, ಅವರು ಅರ್ನಿಂಗ್ಸನ್ನು ತೋರಿಸ್ತಿರ್ತಾರೆ, ನೀವು ನೋಡ್ಬೋದು. ಬಟ್ ನೀವು ಆ ಥರ ಮಾಡಿಕೊಂಡು ಆಮೇಲೆ ನೀವು ನಿಮ್ಮ ಊರಿಗೆ ಹೋಗಿ ಅಲ್ಲಿ ಏನಾದರೂ ಕಿರಾಣಿ ಸ್ಟೋರ್ ಈ ಥರ ಓಪನ್ ಮಾಡಿಕೊಂಡು ನೀವು ಸರ್ವೈವ್ ಆಗ್ಬೋದು. ಆ ಥರ ಒಂದು ಸರ್ವೈವ್ ಆಗೋಕ್ಕೆ ಆಪ್ಷನ್ ಇದೆ. ಇದ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆಯೇ ಇಲ್ಲ. ಆ ಥರನೂ ನೀವು ಮಾಡ್ಕೋಬೋದು. 1 year ಫುಲ್ ಸೇವಿಂಗ್ ಮಾಡಿಕೊಂಡು ನೀವೇನು ಎಕ್ಸ್ಪೆನ್ಸ್ ಅಂದರೆ ನಿಮ್ಮ ಪರ್ಸ್ನಲ್ ಎಕ್ಸ್ಪೆನ್ಸ್ ಏನಿರ್ತಾವಲ್ಲ ಅವೆಲ್ಲ ತೊಗೊಳೋದೆಲ್ಲ ಬಿಟ್ಟು ಓನ್ಲಿ ಸೇವಿಂಗ್ ಅಂತಲೇ ಈ ಥರ ಮಾಡಿಕೊಂಡು ನೀವೇನಾದರೂ 1 year ಕರೆಕ್ಟಾಗಿ ಸ್ಟ್ರಗಲ್ ಮಾಡಿದರೆ ಈಸಿಯಾಗಿ ನೀವು ನೆಕ್ಸ್ಟು ಫ್ಯೂಚರಲ್ಲಿ ಚೆನ್ನಾಗಿರ್ಬೋದು. ಆ ಥರ ಒಂದು ಆಪ್ಷನ್ ಇದೆ. ಇಲ್ಲ ನಾವು ಏನಾದರೂ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಟ್ರೈ ಮಾಡ್ತಿದ್ವಿ, ಅದ್ರ ಜೊತೆನೂ ಪಾರ್ಟ್ ಟೈಮ್ ಥರ ಇರ್ಬೇಕಂತ. ಯಾಕಂತಂದರೆ ಈಗ ಇದೊಂದು ಬೆಸ್ಟ್ ಪಾರ್ಟ್ ಟೈಮ್ ಜಾಬು. ಇದು ಬಿಟ್ಟು ನೀವೇನಾದರೂ ಹೊರಗಡೆ ಕಂಪ್ನಿಗಳಲ್ಲಿ ಪಾರ್ಟ್ ಟೈಮ್, ಇವಾಗೆಲ್ಲ ಆ ಕಾಲ ಹೋಯ್ತು ಪಾರ್ಟ್ ಟೈಮ್ ಅನ್ನೋದು ಈಗ ಏನಿಲ್ಲ. ಈಗ ಇನ್ನೊಂದು ಆನ್ಲೈನಲ್ಲೆಲ್ಲ ನೀವು ನೋಡಿರ್ಬೋದು, ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಳ್ಳಿ, ಮನೇಲೇ ಕೂತು 40-50 ಸಾವಿರ ದುಡಿಯೋರಂತೆ. ಎಲ್ಲ ಫೇಕ್ ಇದು. ಯಾಕಂತಂದರೆ ಯಾವನೂ ಕೊಡೋಲ್ಲ, ಮನೇಲೇ ಕೂತು ಮಾಡೋದು ಅವೆಲ್ಲ. 1 ರೂಪಾಯಿನೂ ನಿಮಗೆ ಬರೋಲ್ಲ. ಸ್ಕ್ಯಾಮ್ ಎಲ್ಲ ನಿಮ್ಮ ಹತ್ರನೇ ದುಡ್ಡು ತೊಗೊತಾರೆ ಅವರು. ತೊಗೊಂಡ್ಮೇಲೆ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಹಂಗಾಗಿ ಈ ಥರ ಎಲ್ಲ ಸ್ವಲ್ಪ ನಂಬಕ್ಕೆ ಹೋಗ್ಬೇಡಿ. ಯೂಟ್ಯೂಬಲ್ಲಿ ಕೆಲವೊಂದು ಇನ್ಸ್ಟಾದಲ್ಲೆಲ್ಲ ಬರ್ತಿರ್ತವೆ, ನಮ್ಮ ಮನೇಲೇ ಕೂತು ಅರ್ನಿಂಗ್ಸ್ ಮಾಡಿ ಅವು ಇವು. ಭಾಳಷ್ಟು ಜನ ಅದರಲ್ಲಿ ಏನಾದರೂ ಫಸ್ಟ್ ಮಾಡೋ ಕೆಲಸ ಅವ್ರು ಏನಪ್ಪ ಅಂತಂದರೆ ನಿಮಗೆ ದುಡ್ಡು ಕೇಳ್ತಾರೆ. ಆ ಥರ ದುಡ್ಡು ಕೇಳಿದರೆ ಇಮಿಡಿಯೇಟಾಗಿ ಅಂದ್ಕೊಂಬಿಡಿ ಇದು ನಮಗೆ ಬಕರ ಮಾಡ್ತಿದ್ರೆ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ. ಓಕೆನಾ? ಇದು ಬಿಡೆ, ಸೈಡಿಗೆ ಬಿಡೆ. ಈಗ ಇದೇನು ನಾನು ಹೇಳಿದ್ನಲ್ಲ ಫುಡ್ ಡೆಲಿವರಿ ಬಾಯ್ಸ್ ಬಗ್ಗೆ, ಇದೊಂದು ಸ್ವಲ್ಪ ಚೆನ್ನಾಗಿದೆ. ನೀವೇನಾದ್ರು ಪಾರ್ಟ್ ಟೈಮಲ್ಲಿ ಇದರಲ್ಲಿ ಮಾಡ್ಬೇಕಂತಂದರೆ ನಿಮಗೆ ಅಂದರೆ ನಿಮ್ಮ ಲೈಫ್ ಮೇಲೆ ನಿಮಗೆ ಏನಾದರೂ ಎಜಿಟೇಟ್ ಆಗೋಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿದ್ರು, ನನಗೇನು ನನ್ನ ಲೈಫು ನನ್ನ ತಂದೆ ತಾಯಿ ಮುಖ್ಯ, ಅವರು ನಾನು ಚೆನ್ನಾಗಿ ನೋಡ್ಕೋಬೇಕಂತ ಏನಾದರೂ ನಿಮ್ಮ ಮೈಂಡ್ ಸೆಟ್ಟಲ್ಲಿದ್ದರೆ ನೀವು ಹೋಗ್ಬೋದು. ಕೆಲವೊಬ್ಬರಿಗೆ ಸ್ವಲ್ಪ ಏನಾದರೂ ಎಜಿಟೇಟ್ ಆಗುತ್ತೆ. ನಾನು ಇನ್ನೊಬ್ಬರ ಮುಂದೆ ಹೋಗಿ ಅಂದರೆ ಈ ಫುಡ್ಡನ್ನು ತೊಗೊಂಡೋಗಿ ಕೊಡೋದು, ಹೋಟೆಲಿಗೆ ಹೋಗಿ ಪಿಕಪ್ ಮಾಡ್ಕೊಂಬರೋದು, ಈ ಥರ ಎಲ್ಲ ಮಾಡಬೇಕಂತ ನಿಮ್ಗೇನಾದರೂ ಇದ್ದರೆ ಆ ಥರ ಇರೋ ಮೈಂಡ್ ಸೆಟ್ಟಲ್ಲಿ ಇದ್ದರೆ ನೀವು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಅದು ನಿಮಗೆ ಸಕ್ಸಸ್ ಕೊಡೋಲ್ಲ. ಓಕೆನಾ? ನಿಮಗಿಲ್ಲ, ನಾನು ಹೇಳಿದ್ನಲ್ಲ ತಂದೆ ತಾಯಿನೇ ಮುಖ್ಯ ನಮಗೆ, ಬೇರೆ ಯಾರ್ದು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಅರ್ನಿಂಗ್ಸ್ ನಮಗೆ ಮೇನು. ಯಾರು ನಮ್ಮ ಒಂದು ಕಷ್ಟದಲ್ಲಿ ಆಗಿಲ್ಲ, ಈಗ ನಾವೇ ಸ್ಟ್ರಗಲ್ ಆಗಬೇಕಂತ ನಿಮಗೇನಾದರೂ ಇದ್ದರೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ. ಆಮೇಲೆ ನೀವೇನಾದರೂ ಯಾರ್ಯಾರೆಲ್ಲ ಈಗ ಆಲ್ರೆಡಿ ಮಾಡ್ತಿದ್ದೀರಾ, ಇನ್ನೂ ಮಾಡಬೇಕಂತ ಅಂದ್ಕೊಂಡ್ರೆ ಪ್ಲೀಸ್ ಸೇಫ್ಟಿ ಪ್ರಿಕಾಷನ್ಸ್ನ ಯೂಸ್ ಮಾಡಿ, ಹೆಲ್ಮೆಟ್ನ ಕಂಪಲ್ಸರಿ ಯೂಸ್ ಮಾಡಿ. ಓಕೆನಾ? ನಿಮ್ಮನ್ನೇ ನಂಬ್ಕೊಂಡಿರೋ ಫ್ಯಾಮಿಲಿ ಇರುತ್ತೆ. ಹಂಗಾಗಿನೇ ಈ ಒಂದು ಚಿಕ್ಕ ಪುಟ್ಟ ಕೆಲಸಕ್ಕೆ ಪಾರ್ಟ್ ಟೈಮ್ ಜಾಬ್ಗೋಸ್ಕರ ನೀವು ಅಷ್ಟೊಂದು ಸ್ಟ್ರಗಲ್ ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ. ಬಟ್ ಮಾಡಿದ್ರೂ ಸ್ವಲ್ಪ ಪ್ರಿಕಾಷನ್ ತೊಗೊಂಡು ಹೆಲ್ಮೆಟ್ ಕಂಪಲ್ಸರಿ ಯೂಸ್ ಮಾಡಿ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಇದರ ರಿಲೇಟೆಡ್ ಥರ ನಿಮಗೆ ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಟೆಕ್ ರಿಲೇಟೆಡ್ ಆಮೇಲೆ ಟ್ರಾವೆಲ್ ರಿಲೇಟೆಡ್ ವೀಡಿಯೋಸ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.